ನೋಡಿ, ನೀವ್ಯಾರು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳೋದು. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಈ ಫೈಟ್ ಇವತ್ತು ನೆನ್ನೆದಲ್ಲ. ಆದ್ರೆ ಈಗ ಹೈಕಮಾಂಡ್ ಒಂದು ಫೈನಲ್ ಡಿಸಿಷನ್ ಮಾಡಲೇಬೇಕಾದ ಅನಿವಾರ್ಯತೆ ಬಂತು. ನಿಮಗೆ ಗೊತ್ತಿರಲಿ, ವಿಜಯೇಂದ್ರ ಯಾವಾಗ ರಾಜ್ಯಾಧ್ಯಕ್ಷರಾದ್ರೋ ಆಗ್ಲೇ ಶುರು ಆಯ್ತಿದ್ದು. ಯತ್ನಾಳ್ ರಮೇಶ್ ಜಾರಕಿಹೊಳಿ ಈಗ ಸಭೆಗೆ ಹೋಗ್ಲಿಲ್ವಲ್ಲ, ಆರಂಭದಲ್ಲೇ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಅಭಿನಂದಿಸುವ ಸಭೆಗೂ ಹೋಗ್ಲಿಲ್ಲ, ಅಧಿಕಾರ ಸ್ವೀಕಾರ ಸಮಾರಂಭಕ್ಕೂ ಹೋಗ್ಲಿಲ್ಲ, ಅವರ ಯಾವ ಸಭೆಗೂ ಹೋಗ್ಲಿಲ್ಲ. ಆಗ್ಲೇ ಬಂಡಾಯದ ಬಾವುಟವನ್ನು ಹಾರಿಸಿದ್ರು ಅವರು. ಅವತ್ತಿನಿಂದ ಹಾಗೇ ಮುಂದುವರೆದಿತ್ತು. ಆದ್ರೆ ಯಾವಾಗ ಯತ್ನಾಳ್ ವಕ್ಫ್ ಹೋರಾಟ ಕೇಳಿದ್ರು, ಹಾಗೂ ಈಗ ನಿರಂತರವಾಗಿ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರಲ್ಲ ವಿಜೇಂದ್ರ ವಿರುದ್ಧ ತೊಡೆಯನ್ನ ತಟ್ಟಿ, ಈಗ ಹೈಕಮಾಂಡ್ ಮೇಲೆ ಮೇಲಿಂದ ಮೇಲ್ ಕಂಪ್ಲೇಂಟ್ ಹೋಯ್ತು. ವಿಜೇಂದ್ರ ರಾತ್ರೋರಾತ್ರಿ ಡೆಲ್ಲಿಗೆ ಹೋದ್ರು. ಪರಿಣಾಮ ಈಗ ಹೈಕಮಾಂಡ್ ಕೂಡ ಒಂದು ಡಿಸಿಷನ್ ತೆಗೆದುಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಬಂತು. ಹಾಗಾದ್ರೆ ಏನು ಹೈಕಮಾಂಡ್ ನ ಡಿಸಿಷನ್? ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ? ಯಾರಿಗೆ ಶಾಕ್? ಉಚ್ಚಾಟನೆ ಆಗೋದ್ಯಾರು? ರಾಜೀನಾಮೆ ಕೊಡೋದ್ಯಾರು? ಏನಾಗುತ್ತೆ ಈ ಬಿಜೆಪಿಯ ಬಣಬಡಿದಾಟದ ಪರಿಣಾಮ? ಎಸ್, ಇದೇ ಮಾಹಿತಿಯನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಿಜೆಪಿಗೆ ಈ ಬಣಬಡಿದಾಟ ಹೊಸ್ತೇನಲ್ಲ. ಯತ್ನಾಳ್ ವಿಜಯೇಂದ್ರ ಇದನ್ನು ಹೊಸದಾಗಿ ಮಾಡ್ತಿರೋದು ಅಲ್ಲ. ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪನವರು ಅವರಿದ್ದಾಗಲೂ ಇದೇ ಫೈಟ್ ಇತ್ತು. ಈಶ್ವರಪ್ಪನವ್ರ ಜೊತೆ ಫೈಟ್ ಇರಲಿಲ್ವ ಅವ್ರದ್ದು? ಅನಂತಕುಮಾರ್ ವರ್ಸಸ್ ಯಡಿಯೂರಪ್ಪ ಎಂತ ಫೈಟು? ಏನು ಸಣ್ಣ ಬಡಿದಾಟವಾದು? ಮತ್ತೆ ನಿಮ್ಗೆ ಗೊತ್ತಿರಲಿ, ಅನಂತಕುಮಾರ್ ವರ್ಸಸ್ ಯಡಿಯೂರಪ್ಪ ಫೈಟಲ್ಲಿ ಎಂತೆಂಥವ್ರು ಲೀಡರ್ ಆಗೋಗ್ಬಿಟ್ರು. ಜಗದೀಶ್ ಶೆಟ್ಟರ್ ಎಲ್ಲಿದ್ರು? ಹೆಂಗವ್ರು ಅಪೋಸಿಷನ್ ಲೀಡರ್ ಆಗಿದ್ದು ಹೆಂಗೆ? ಹೆಂಗವ್ರು ಲೀಡರ್ ಆಗಿದ್ದು ಹೆಂಗೆ? ಅನಂತಕುಮಾರ್ ವರ್ಸಸ್ ಯಡಿಯೂರಪ್ಪ ಫೈಟಲ್ಲಿ ಅವರಿಗೊಂದು ಸ್ಥಾನಮಾನ ಸಿಕ್ತು, ಅವರು ಮುನ್ನೆಲೆಗೆ ಬಂದ್ರು. ಮತ್ತೊಬ್ಬ ಲಿಂಗಾಯತ ನಾಯಕನ್ನ ಬೆಳೆಸಬೇಕು ಅನ್ನುವ ಧಾವಾಂತದಲ್ಲಿ ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರ್ನ ಮುನ್ನೆಲೆಗೆ ತಂದ್ರು. ಅದೇ ರೀತಿ ಯತ್ನಾಳ್ ಕೂಡ ಮತ್ತೊಬ್ಬ ಲಿಂಗಾಯತ ನಾಯಕ ಬೆಳೆಯಬೇಕು ಅನ್ನುವ ನಿಟ್ಟಿನಲ್ಲೇ ಯತ್ನಾಳ್ ಅವರು ಕೇಂದ್ರ ಸಚಿವರಾಗಿದ್ದು. ಇವೆಲ್ಲವೂ ಕೂಡ ಇತಿಹಾಸ, ನಿಮಗೆ ಗೊತ್ತಿರೋಂಥದ್ದೇ. ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿದ್ದು ಹಾಗೆ. ಯಡಿಯೂರಪ್ಪನವರಿಗೆ ತಾನಿಲ್ಲ ಅಂದ್ರೆ ತಾನು ಹೇಳ್ದಾಗ ಕೇಳೋರಲ್ಲಿ ಇರಬೇಕು ಅನ್ನೋದಿತ್ತು. ಹಂಗಾಗಿ ಸದಾನಂದ ಗೌಡರನ್ನ ಕೂರಿಸಿದ್ರು ಅವಾಗ. ಈ ರೀತಿಯಾಗಿ ಕೆಲವು ನಾಯಕರೆಲ್ಲ ಬೆಳೆದ್ಬಿಟ್ರು. ಮತ್ತೆ ಇತ್ತೀಚಿಂದು ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಹೊಸ್ತೇನಲ್ಲ. ಯಾವ ಲೆವೆಲ್ಗೆ ರಾಯಣ್ಣ ಬ್ರಿಗೇಡ್ ಅಂತ ಮಾಡ್ಕೊಂಡು ಹೊಟ್ಬಿಟ್ರಲ್ಲ ಅವ್ರು. ಅವಾಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಮಾಡ್ಕೊಂಡು ಹೊಟ್ರು ಈಶ್ವರಪ್ಪನವರು. ಆ ಬ್ರಿಗೇಡ್ನ ಇತ್ಯರ್ಥ ಮಾಡಿದ್ದು ಸ್ವತಃ ಅಮಿತ್ ಶಾ. ಯಡಿಯೂರಪ್ಪನವ್ರನ್ನ ಈಶ್ವರಪ್ಪನವ್ರನ್ನ ಡೆಲ್ಲಿ ಕರೆಸ್ಕೊಂಡು ತಮ್ಮ ಮನೆಯಲ್ಲೇ ಕೂತ್ಕೊಂಡು ಆ ರಾಜಸಂಧಾನ ಮಾಡ್ಬೇಕಿದ್ರೆ ಯಾವ ಲೆವೆಲ್ಗೆ ಹೋಗಿತ್ತದು? ಯಾವ ಲೆವೆಲ್ಗೆ ಹೋಗಿತ್ತು ಅಂದ್ರೆ, ಮತ್ತೆ ಕೆಲವ್ರದೆಲ್ಲ ಬೆಂಬಲನೂ ಇತ್ತಲ್ಲ, RSS ನ ನಾಯಕರು, ಹೈಕಮಾಂಡ್ನ ಕೆಲ ನಾಯಕರು, ಅವ್ರದ್ದೆಲ್ಲ ಬೆಂಬಲ ಇತ್ತು. ಈಗಲೂ ಅಷ್ಟೇ. ಯತ್ನಾಳ್ ಕೇಸಲ್ಲೂ ಕೂಡ ಯತ್ನಾಳ್ ಜೊತೆ ಇರೋದು ಯಾರ್ಯಾರು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಹೈಕಮಾಂಡ್ನ ಬೆಂಬಲ ಇದೆಯೋ ಇಲ್ಲವೋ, ಸಂಘ ಪರಿವಾರದ ಬೆಂಬಲ ಇದೆಯೋ ಇಲ್ಲವೋ, RSS ನ ಬೆಂಬಲ ಇದೆಯೋ ಇಲ್ಲವೋ, ಅವ್ರ ಜೊತೆ ಇರೋರು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸುಮ್ಮನೆ ಅಲ್ಲ. ಅರವಿಂದ ಲಿಂಬಾವಳಿ ಅಂತವರು ಆ ಹೋರಾಟದಲ್ಲಿ ಮುನ್ನೆಲೆಯಲ್ಲಿ ನಿಲ್ತಾರೆ ಅಂದ್ರೆ, ಸುದ್ದಿಗೋಷ್ಠಿಗಳನ್ನ ಮಾಡ್ತಾರೆ ಅಂದ್ರೆ ಸುಮ್ಮನೆ ಮಾಡ್ತಾರಾ? ABVP ಇಂದ ಬಂದವರು. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಹಿಂದೆ ಹೈಕಮಾಂಡ್ ನಾಯಕರು ಇದ್ದೇ ಇದ್ದಾರೆ. ಮತ್ತು ನಾನು ಪದೇ ಪದೇ ಒಂದು ಮಾತು ಹೇಳ್ತೀನಿ ನೋಡಿ, ಯಾವುದೇ ಹೈಕಮಾಂಡ್ ಆಗಿರಲಿ, ರಾಜ್ಯದಲ್ಲಿ ಯಾರೋ ಒಬ್ಬರ ಪಾರುಪತ್ಯ ಇರಬಾರ್ದು. ಒಬ್ಬನೇ ನಾಯಕ ಏಕಮೇವ ದ್ವಿತೀಯ ಅನ್ನುವ ಹಾಗಿರಬಾರ್ದು. ಅದೇ ಕಾರಣಕ್ಕಾಗಿ ಅಲ್ವಾ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದು. ಅನಿವಾರ್ಯ ಪರಿಸ್ಥಿತಿ, ಲೋಕಸಭೆ ಚುನಾವಣೆ ಬರೋದಿತ್ತು, ವಿಜೇಂದ್ರ ಅವ್ರನ್ನ ಪಟ್ಟಕ್ಕೆ ಕೂರಿಸಿದ್ರು. ಈ ಕಡೆ ಯತ್ನಾಳ್ ಅವ್ರನ್ನ ಎತ್ಕಟ್ಟಿದ್ರು. ಅದೇ ಸಂಘರ್ಷ ಈಗ ಮುಂದುವರ್ಕೊಂಡು ಹೋಗಿರುವಂಥದ್ದು. ವಿಜೇಂದ್ರ ಅವ್ರಿಗೆ ಏನಾಗಬೇಕಾಗಿದೆ ಗೊತ್ತಾ? ಅವರಿಗೂ ಗೊತ್ತಿದೆ, ಹೈಕಮಾಂಡ್ನ ಬೆಂಬಲ ಇಲ್ಲದೆ, ಹೈಕಮಾಂಡ್ ನಾಯಕರ ಬೆಂಬಲ ಇಲ್ಲದೆ ಯತ್ನಾಳ್ ಅವ್ರ ಜೊತೆ ಇರುವಂಥ ದೊಡ್ಡ ಟೀಮ್ ಅರವಿಂದ ಲಿಂಬಾವಳಿ, GM ಸಿದ್ದೇಶ್ವರ್, ಜೊಲ್ಲೆ, ಇವರೆಲ್ಲ ಸುಮ್ಮನೆ ಹೋಗಿಲ್ಲ. ಯತ್ನಾಳ್ಗೆ ಇಷ್ಟೆಲ್ಲ ಬೆಂಬಲ ಕೊಟ್ಕೊಂಡು ಓಡಾಡ್ತಿದ್ದಾರೆ ಅಂದಮೇಲೆ ಹೈಕಮಾಂಡ್, ಸಂಘ ಪರಿವಾರ ಇವರೆಲ್ಲರ ಸೂಚನೆ ಇರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ಹೇಳದೆ ಹೋದ್ರು, ಕೆಲವ್ರು ಮೌನವಾಗಿದ್ರೆ ಸಾಕು, ನಾವು ಹಿಂಗೆ ಮಾಡ್ತೀವಿ ಅಂತ ಮೌನವಾಗಿದ್ರೆ ಸಾಕು, ಅದೇ ಒಪ್ಪಿಗೆ. ಮೌನಂ ಸಮ್ಮತಿ ಲಕ್ಷಣಂ. ಆ ಲೆಕ್ಕಾಚಾರದಲ್ಲಿ ಇವರೆಲ್ಲ ಹೋರಾಟ ಮಾಡ್ಕೊಂಡು ಹೊಂಟರಂಥದ್ದು. ವಿಜೇಂದ್ರ ಅವ್ರಿಗೆ ಏನ್ ಗೊತ್ತಾಗಬೇಕಾಗಿದೆ? ಅವ್ರು ಯಾಕೆ ರಾತ್ರೋರಾತ್ರಿ ಡೆಲ್ಲಿಗೆ ಹೋಗ್ತಾರೆ? ಮೂರು ಸತಿ ಯಾಕೆ ಡೆಲ್ಲಿಗೆ ಹೋಗ್ತಾರೆ ಅಂದ್ರೆ, ಅವ್ರಿಗೆ ಇಷ್ಟೇ ಗೊತ್ತಾಗಬೇಕಾಗಿರುತ್ತೆ. 3 ಸತಿ ಹೋದಾಗ್ಲೂ ಅವರಿಗೆ ಅಮಿತ್ ಶಾ ಅವ್ರ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ, ಹಾಗೆ ವಾಪಸ್ ಬಂದ್ರು. ಆದ್ರೆ ಈಗ ಮತ್ತೆ ಮತ್ತೆ ಆ ಪ್ರಯತ್ನವನ್ನ ಮಾಡಿ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿರೋದು ಯಾಕಪ್ಪ ಅಂದ್ರೆ, ಅಮಿತ್ ಶಾ ಅವ್ರ ಜೊತೆ ಒಂದು ಸಭೆ ಫಿಕ್ಸ್ ಆಗ್ಬೇಕು, ಅವ್ರು ಹೇಳ್ಬೇಕು. ಅಲ್ಲಿಗೆ ವಿಜೇಂದ್ರ ಅವ್ರಿಗೆ ಗೊತ್ತಾಗಬೇಕಾಗಿರೋದು ಇಷ್ಟೇ, ಅಮಿತ್ ಶಾ ಅವರ ಬೆಂಬಲವೇ ಯತ್ನಾಳ್ ಅಂಡ್ ಟೀಮಿಗೆ ಇದೆಯಾ? ಹೈಕಮಾಂಡೇ ಈಗ ಬೆಂಬಲಕ್ಕೆ ನಿಂತು ಬಿಟ್ಟಿದ್ಯಾ?
ಹಾಗಾದ್ರೆ ನನ್ನ ಕುರ್ಚಿಗೆ ನೇರವಾಗಿ ಕೂತು ಬರ್ತಾ ಇದೆಯಾ, ಅದನ್ನ ಖಾತ್ರಿ ಮಾಡ್ಕೊಳಕ್ ಅವ್ರು ಹೋಗ್ತಾ ಇದ್ದಾರೆ. ಅದು ಖಾತ್ರಿ ಆದ್ರೆ ಸಾಕು ವಿಜೇಂದ್ರಗೆ. ಯಾಕಂದ್ರೆ ವಿಜೇಂದ್ರ ಈಗ ಯತ್ನಾಳ್ ಅಂಡ್ ಟೀಮನ್ನೆಲ್ಲ ಎತ್ಕಟ್ಟಿ ಕಳಿಸಿದಾರಲ್ಲ, ಈಗ ಅವರೆಲ್ಲ ಈಗ ಒಂದು ಸಮಾವೇಶ ಮಾಡ್ತೀವಿ ದಾವಣಗೆರೆಯಲ್ಲಿ ಅಂತ ಘೋಷಣೆ ಮಾಡಿದಾರಲ್ಲ. ಅದಕ್ಕೆ ಫಂಡ್ ವಿಜೇಂದ್ರ ಅವರೇ ಮಾಡ್ಬೇಕು. ಅದು ಫಂಡ್ ಮಾಡ್ಬೇಕಿದ್ರೆ ಅವ್ರು ಇಲ್ಲಿ ಹೈಕಮಾಂಡ್ ಏನು ನಿಲುವು ಖಾತ್ರಿ ಮಾಡ್ಕೋತಾರೆ. ಕಡೆಗೂ ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಸಿಗ್ಲೇ ಇಲ್ಲ ಅಂದ್ರೆ ಅವ್ರು ಈ ಕಡೆ ಫಂಡ್ ಮಾಡ್ತಾರೆ, ಜೋರಾಗಿ ಸಮಾವೇಶ ಮಾಡಿಸ್ತಾರೆ. ಈಗಾಗಲೇ ರೇಣುಕಾಚಾರ್ಯ ಘೋಷಣೆ ಕೂತ್ಕೊಂಡು ಹೊರಟಿದ್ದಾರೆ, ಏನಂತ, ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರ ಅಂತಲಿ ಹೇಳ್ಕೊಂಡು ಹೊರಟಿದ್ದಾರೆ ಅವರು. ಸೊ ಅದಿನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಅಲ್ಲಿ ಹೈಕಮಾಂಡ್ನ ನಿಲುವೇನು ಅದು ಖಾತ್ರಿ ಆಗ್ಬೇಕಾಗಿದೆ ವಿಜೇಂದ್ರ ಅವರಿಗೆ. ಹೀಗಾಗಿ ಅವರು ಪದೇ ಪದೇ ಡೆಲ್ಲಿಗೆ ಹೋಗ್ತಾ ಇರುವಂತದ್ದು. ಹಾಗಾದ್ರೆ ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ತಾ ಇದೆ? ನಾನು ನಿಮಗೆ 3-4 ಉದಾಹರಣೆ ಕೊಟ್ಟೆ. ಅನಂತ್ ಕುಮಾರ್ ವರ್ಸಸ್ ಯಡಿಯೂರಪ್ಪ, BL ಸಂತೋಷ್ ವರ್ಸಸ್ ಯಡಿಯೂರಪ್ಪ, ಈ ಎಲ್ಲ ಸಂದರ್ಭದಲ್ಲೂ ಈವನ್ ಈಶ್ವರಪ್ಪ ವರ್ಸಸ್ ಯಡಿಯೂರಪ್ಪ, ಈ ಎಲ್ಲ ಸಂದರ್ಭದಲ್ಲೂ ಏನ್ ಮಾಡ್ತಾರೆ, ಮಗುನ ಜಿವುಟೋದು ಅವರೇ, ಮಗುನ ಚಿವುಟೋರು ಅವರೇ, ಈ ಕಡೆ ಮಗುನ ಜಿಗ್ಟೋರು ಅವರೇ, ಈ ಕಡೆ ತೊಟ್ಲನ್ನ ತೂಗೋದು ಅವರೇ. ಅವ್ರೇನ್ ಮಾಡ್ತಾರೆ, ಆಯ್ತಪ್ಪ ಬನ್ನಿ 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 ಅಂತ ಕರೀತಾರೆ, ಮೊದಲು ಕರ್ಸ್ಕೊತಾರೆ ಡೆಲ್ಲಿಗೆ. ಏಕದಮ್ ಡಿಸಿಷನ್ ಮಾಡಲ್ಲ ಅವರು. ಡಿಸಿಷನ್ ಮಾಡ್ಬೇಕಿದ್ರೆ ಏನ್ ಮಾಡ್ತಾರೆ, ಮೊದಲು ಕರೆದು ಕೂರಿಸ್ಕೊತಾರೆ. ಅದಕ್ಕೆ ಯತ್ನಾಳ್ಗೆ ಬುಲಾವ್ ಅಂತೆಲ್ಲ ಬಂದಿರೋದು ಅದೇ ಕಾರಣಕ್ಕಾಗಿ. ಮತ್ತೆ ವಿಜೇಂದ್ರ ಯಾಕೆ ಪದೇ ಪದೇ ಡೆಲ್ಲಿಗೆ ಹೋಗ್ತಿರೋದಂದ್ರೆ, ಇಲ್ಲಿ ಕೋರ್ ಕಮಿಟಿ ಸಭೆ ಆದಾಗ ಅಲ್ಲಿ ಡಿಸಿಷನ್ ಆಗ್ಬಿಡ್ಬೇಕು ಯತ್ನಾಳ್ ವಿರುದ್ಧ ಅನ್ನುವ ಧಾವಾಂತದಲ್ಲಿ ಅವರಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಡೆಲ್ಲಿಗೆ ಓಡ್ತಾ ಇರೋದು. ಒಂದು ಕಡೆ ಅವರಿಗೆ ಒಂದು ಕ್ಲಾರಿಟಿ ಸಿಗ್ಬೇಕಾಗಿದೆ ಮತ್ತು ಕೋರ್ ಕಮಿಟಿಯಲ್ಲಿ ಡಿಸಿಷನ್ ಆಗಬೇಕಾಗಿದೆ, ಅದು ಅವರ ಧಾವಾಂತ. ಈ ಕಡೆ ಹೈಕಮಾಂಡ್ ಏನ್ ಮಾಡ್ತಾ ಇದೆ, ಹಿಂದೆ ಕೂಡ ಹೇಗೆ ಯಡಿಯೂರಪ್ಪನವರ ವಿರುದ್ಧ ಇದ್ದ ನಾಯಕರನ್ನು ಯಡಿಯೂರಪ್ಪನವ್ರನ್ನು ಕೂರಿಸಿ ಮಾತುಕತೆ ಮಾಡ್ತಿದ್ರಲ್ಲ, ಈಗ ಮತ್ತೊಮ್ಮೆ ಅದೇ ಪ್ರಯತ್ನ ಕೈ ಹಾಕ್ತಾ ಇದ್ದಾರೆ ಅವರು. ಕೂರಿಸಿ ಮಾತಾಡಿ ಸಮಾಧಾನ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಯತ್ನಾಳ್ಗೆ ಬುಲಾವ್ ಕೊಟ್ಟಿದ್ದು. ಆದ್ರೆ ಹೈಕಮಾಂಡ್ ಬುಲಾವ್ಗೆ ಏನು ಉತ್ತರ ಕೊಟ್ಟರು ಯತ್ನಾಳ್, ನಾವೊಂದು ಟೀಮ್ ಆಗಿದ್ದೀವಿ, ಫುಲ್ ಟೀಮನ್ನು ಕರೆಸಿ ಅಂತ ಹೇಳಿದ್ರು. ಸಂಘ ಪರಿವಾರವು ಕರೆದಾಗ RSS ಅಲ್ಲಿ ಇವರು ಫುಲ್ ಟೀಮೇ ಹೋಗಿದ್ರು. ಸೊ ವಿಜೇಂದ್ರ ವಿರುದ್ಧ ಸುಮಾರು 37 ನಾಯಕರು ದೂರು ಕೊಟ್ರಲ್ಲಿ. ಡೈರೆಕ್ಟ್ ಆಗಿ ಹೇಳಿದ್ರು, ವಿಜೇಂದ್ರ ಅವರ ಮುಖಕ್ಕೆ ಹೇಳಿದ್ರು, ನೀವಿಂತ ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಈಗಲೂ ಅದೇ ಕಾರಣಕ್ಕಾಗಿ ಯತ್ನಾಳ್ ನಮ್ ಫುಲ್ ಟೀಮ್ನೇ ಕರೆಸಿ ಡೆಲ್ಲಿಗೆ ಅಂತ ಕೇಳ್ತಾ ಇರೋದು ಅದೇ ಕಾರಣಕ್ಕಾಗಿ. ಹೈಕಮಾಂಡ್ ಟೀಮ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡಕ್ ಹೋಗಲ್ಲ, ಅದಾಗಲ್ಲ, ಹೋಗಲ್ಲ. ಬೇಕಾದ್ರೆ ಇಲ್ಲಿಗೆ ಬಂದು 1-to-1 ಮೀಟಿಂಗ್ ಮಾಡ್ತಾರೆ. ಈ ಹಿಂದೆ ಕೂಡ ಮಾಡಿದ್ದಾರೆ. ಜಗನ್ನಾಥ ಭವನದಲ್ಲೇ ಯಾರ್ಯಾರ ಅಭಿಪ್ರಾಯ ಏನು 1-to-1 ಮೀಟಿಂಗ್ ಮಾಡ್ತಾರೆ. ಆ 1-to-1 ಸಭೆಯ ಮೂಲಕ ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಪ್ರತ್ಯೇಕವಾಗಿ ಕ್ರೋಢೀಕರಿಸಿ ಅದನ್ನ ಹೈಕಮಾಂಡಿಗೆ ರಿಪೋರ್ಟ್ ಮಾಡ್ತಾರೆ. ಹೈಕಮಾಂಡ್ ಆ ವರದಿಯನ್ನ ಪರಿಶೀಲಿಸಿ 2 ರಿಪೋರ್ಟ್ ನೋಡುತ್ತೆ. ಈ ಕಡೆ ರಾಜ್ಯ ಬಿಜೆಪಿಯಿಂದ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂತ ವರದಿ, ಈ ಕಡೆ ಹೈಕಮಾಂಡ್ನ ಪ್ರತಿನಿಧಿಯಾಗಿ ಬಂದವರು ಕೊಟ್ಟಂತ ವರದಿ. ಆ 2 ವರದಿಯನ್ನ ಸಮೀಕರಿಸಿ ನೋಡಿ ಅಂತಿಮವಾಗಿ ಕೂರಿಸಿ ಮಾತುಕತೆ ನಡೆಸಿ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಒಂದು ಸಂದೇಶವನ್ನ ಕೊಡ್ತಾರೆ ಇಬ್ಬರಿಗೂ ಕೂಡ. ಹೇಗೋ ತಣ್ಣಗೆ ಮಾಡ್ಲಿಕ್ಕೆ ನೋಡ್ತಾರೆ ಸಿಚುವೇಶನ್ನ. ಯಾಕಂದ್ರೆ ಈಗ ಅಧಿಕಾರದಲ್ಲಿಲ್ಲ, ಅಪೋಸಿಷನ್ ಇರುವಂತದ್ದು. ಸೊ ಅಂತಿಮವಾಗಿ ಹೈಕಮಾಂಡ್ ಯಾವುದೋ ಒಂದು ಡಿಸಿಷನ್ ಮಾಡ್ಬೇಕಾಗುತ್ತೆ. ಏನ್ ತೀರ್ಮಾನ ತೆಗೆದುಕೊಳ್ಬಹುದು ಅವರು ಸದ್ಯಕ್ಕೆ ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಈ ಹಿಂದೆ ಮಾಡಿರೋದು ಅದನ್ನೇ. ಅನಂತ್ ಕುಮಾರ್ ವರ್ಸಸ್ ಯಡಿಯೂರಪ್ಪ ಫೈಟ್ ಆದಾಗಲೂ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಆದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಅಂತ ಹೇಳಿ ಕಳಿಸ್ತಾರೆ. ಈಗ ಸಮಯವನ್ನು ತೆಗೆದುಕೊಂಡು ಅಭಿಪ್ರಾಯವನ್ನು ಆಲಿಸಿ 1-to-1 ಮೀಟಿಂಗ್ಗಳನ್ನ ಮಾಡಿ ಅಂತಿಮವಾಗಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಸಾಧ್ಯವಾದಷ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅನ್ನುವಂಥ ಸಂದೇಶವನ್ನೇ ರಾಜ್ಯಾಧ್ಯಕ್ಷರಿಗೆ ಕೊಡ್ತಾರೆ. ಈ ಕಡೆ ಒಟ್ಟಿಗೆ ಅವ್ರನ್ನ ಹೇಗೆ ಜೋಡಿಸ್ಬೋದು ಅನ್ನುವ ನಿಟ್ಟಿನಲ್ಲೂ ಆಲೋಚನೆಯನ್ನ ಮಾಡ್ತಾರೆ. ಅಂತಿಮವಾಗಿ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಆದರೆ ಯಾರ ಉಚ್ಚಾಟನೆಯು ರಾತ್ರೋರಾತ್ರಿ ಆಗೋದಿಲ್ಲ, ಇದಂತೂ ಸ್ಪಷ್ಟ. ನಿಮ್ಮ ಪ್ರಕಾರ ವಿಜೇಂದ್ರ ಸರಿಯಾ, ಯತ್ನಾಳ್ ಸರಿಯಾ? ಅಥವಾ ಯತ್ನಾಳ್ ಮಾಡ್ತಿರೋ ತಪ್ಪ, ವಿಜೇಂದ್ರ ಮಾಡ್ತಿರೋ ತಪ್ಪ? ಯಾಕಂದ್ರೆ ಆ ಕಡೆ ರೇಣುಕಾಚಾರ್ಯ ಒಂದು ಟೀಮ್ ಇದೆ, ಈ ಕಡೆ ಯತ್ನಾಳ್ ಹಿಂದೆಯೂ ಕೂಡ ಒಂದು ಟೀಮ್ ಇದೆ. ಸೊ 2 ಕಡೆಯೂ ಟೀಮ್ ಆಗಿದೆ, ಇಬ್ರು ಕೂಡ ಪ್ರತ್ಯೇಕವಾಗಿ ಹೊರಟಿದ್ದಾರೆ. ಮೇಲ್ನೋಟಕ್ಕೆ ನನ್ನ ಅಭಿಪ್ರಾಯದ ಪ್ರಕಾರ ಇಬ್ಬರಿಂದಲೂ ತಪ್ಪಾಗ್ತಾ ಇದೆ. ನಿಮ್ಮ ಪ್ರಕಾರ ಯಾರು ತಪ್ಪು, ಯಾರು ಸರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.